ಕೋಟಿ ಸಾಲ ಮನ್ನಾ ಮಾಡಿದ್ದೆವು, 25 ಕೋಟಿ ಸಾಲ. ನಿಮ್ಮಲ್ಲೆಲ್ಲ ನಾನೇ ಅವತ್ತು ಕೋಆಪರೇಟಿವ್ ಮಿನಿಸ್ಟರ್, 1 ಲಕ್ಷ ರೂಪಾಯಿ ತನ ಸಾಲ ಸೂಟ್ ಮನ್ನಾ ಆಗಿದೆ ಇಲ್ಲ, 2 ಲಕ್ಷ ನ್ಯಾಷನಲ್ ಬ್ಯಾಂಕ್ ಆಗಿದೆ ಇಲ್ಲ. ಅಂದಿನ ಮ್ಯಾಗ ಇವ್ರಿಗೆ ಒಂದು ದಾಡಿ ಬಡ್ದದ. ಈ 18,000 ಕೋಟಿ ತಮ್ಮ ಕೈನಿಂದ ಈ ಸರ್ಕಾರದಿಂದ ಕೊಟ್ಟು ಆಮೇಲೆ ಕೇಂದ್ರ ಸರ್ಕಾರ ಕಳಿಸ್ಬೇಕಾಗಿತ್ತು. ಇದು ಇವ್ರು ನಿಜ ಒಂದು ರೈತರ ಪರವಾಗಿ ಒಂದು ಕೆಲಸ ಮಾಡ್ತಾರ ಅಂತ ಹೇಳಬೇಕಾಗಿತ್ತು. ಈ 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ? ರೈತರ ಬದುಕು ಕಟ್ಟಿಸ್ಕೊಡೋ ಗ್ಯಾರಂಟಿ ಯಾವುದಿದೆ ಹೇಳಿ? ನಾವು ಹೇಳ್ತೀವಿ ರೈತರು ಈ ದೇಶದ ಬೆನ್ನೆಲುಬು. 70% ರೈತಾಪಿ ಜನ. ಮತ್ತೆ ಯಾವ್ದು ಗ್ಯಾರಂಟಿ ಇದಪ್ಪ? ಅದನ್ನ ಯಾವ್ದಾರ ಇಲ್ಲ. ಅದಕ್ಕೆ ಇವತ್ತ ಮೊದಲನೇ ಬಾರಿಗೆ ನಾನು ನೋಡಿದ್ದೀನಿ, ಹಳ್ಳಿ ಕಡೆ ಎಲ್ಲ ನೋಡಿದ್ದೀನಿ, ದೇಶ ಬಗ್ಗೆದಾಗ ಚಿಂತೆ ನಡೀತಾ ಇದೆ. ಮೊದಲು ಇಷ್ಟರ ಮಟ್ಟಿಗೆ ನಡೀತಾ ಇರಲಿಲ್ಲ. ಹಳ್ಳಿಯಲ್ಲಿ ಇವತ್ತು ರಾತ್ರಿ 3 ಗಂಟೆ ಒಬ್ಬ ಮುದುಕೋಗು ಎಬ್ಸಿ, ಯಪ್ಪ ಮುಂದೆ ಪ್ರಧಾನಿ ಯಾರು ಆಗ್ಲತ್ತಾರ ಅಂದ್ರೆ ಏನ್ ಹೇಳ್ತಾರ? ಮೋದಿ. ಏನ್ ಹೇಳ್ತಾರ? ಮೋದಿ. ಅಂದಿನ ಮೇಲೆ ಇವತ್ತು ದೇಶದಲ್ಲಿ ಒಂದು ಹೊಸ ಬದಲಾವಣೆ ಸ್ಟಾರ್ಟ್ ಆಗಿದೆ. ದೇಶ ಸುರಕ್ಷತೆಗೋಸ್ಕರ ದೇಶ ಮುನ್ನಡೆಸಲಿಕ್ಕೆ ಯಾರು ಇವತ್ತು ಸೂಕ್ತ ಆದಂಥ ವ್ಯಕ್ತಿ ಅದರಲ್ಲಿ ನಮ್ಗೆ ಹೇಳ್ತೀನಿ, ಇವತ್ತು ನಮ್ಮ ಪಾರ್ಟಿ ಮುಖ್ಯಸ್ಥರು ಸನ್ಮಾನ್ಯ HD ದೇವೇಗೌಡರು. ಇಡೀ ದೇಶದಲ್ಲಿ ಅಂತ ವ್ಯಕ್ತಿ ರೈತಾಪಿ ಇನ್ನೊಂದು ಕಷ್ಟ ಸುಖಗಳು ನೋಡ್ಕೊಂಡು ನೀರಾವರಿಗೆ ಸಹಕಾರ ಮಾಡಿದಂಥವ್ರು ಇವತ್ತು ಸರ್ಟಿಫಿಕೇಟ್ ಕೊಟ್ಟು ಮುಂದೆ ದೇಶ ನಡೆಸಬೇಕಾಯ್ತು ಅಂದ್ರ ಮೋದಿಯವರೇ ಸೂಕ್ತ ಅಂತ ಹೇಳಿದ ಮೇಲೆ ಇವತ್ತು ನಮ್ದೇನು ಪಾಡು? ಇಂಥ ಒಂದು ಸಮಯದಲ್ಲಿ ಇವತ್ತಂತಾರ ಏನು ಮಾಡ್ಯಾರ ಅಂತೇಳಿ. ಇವತ್ತು 5 ಲಕ್ಷ ರೂಪಾಯಿ ವಿಮೆ ಇವತ್ತು ಅವ್ರ ಜೇಬಿನಾಗ ಇಟ್ಕೊಂಡೇನದಲ್ಲ ನಾವು ಓಡಾಡ್ತಾ ಇದ್ದೀವಿ. ಅದು ಯಾರ್ದು? ಮೋದಿಯವ್ರದು. ಇವತ್ತು ಹೈವೇ ಮ್ಯಾಗ ಓಡಾಡ್ತೀವಿ, ಅದು ಯಾರ್ದು? ಅದು ಮೋದಿಯವ್ರದು. ಮನೆ ಮುಂದೆ ಈ MLAಗಳು ಹೋಗಿ ಟ್ಯಾಂಗು ಭಾಷಣ ಹೊಡೆದಿದ್ದು ನಲ್ಲು ನಾವು ಕೊಡ್ಲತ್ತ, ಅದು ಯಾರ್ದು ರೊಕ್ಕ? ಅದು ಮೋದಿಯವ್ರದು. ಇಂಥವು 10 ಹಲ್ವಾರು ಎಲ್ಲ ಕಡೆ ಏರ್ಪೋರ್ಟ್, ಗುಲ್ಬರ್ಗ ಹಿಡ್ಕೊಂಡು ಬೀದರ್ ಹಿಡ್ಕೊಂಡು ಎಲ್ಲ ಚಾಲು. ಹವಾಯಿ ಚಪ್ಪಲ್ ಪೆನ್ನೆ ವಾಲ ಹವಾಯಿ ಜಹಾಜ್ ಮೇ ಘೂಮ್ನಾ ಅಂತ ಹೇಳಿದ್ಯಾರು? ಅದು ಮೋದಿಯವರು ಭಾರತ ದೇಶದಲ್ಲಿ. ಹಾಗಾಗಿ ಇವತ್ತು ಇಂಥ ಒಂದು ಸಮಯದಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿ ಮತ್ತೊಂದು ಸಲ ಇವತ್ತು ಮೋದಿಜಿಯವ್ರಿಗೆ ಕೈ ಹಿಡಬೇಕು. ಇಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮತ್ತು ವಿಶೇಷವಾಗಿ ನಮ್ಮ ಹಾಲುಮತ ಜನ ಕುರುಬ ಸಮಾಜದವರಿಗೆ ಸೇರಿದವರು ಇದ್ರಲ್ಲ ಇಲ್ಲೆಲ್ಲ ಯಾಕೋ ಕೈ ಎತ್ತಲ್ಲ ಹೊಂಟ್ರಿ ಕಮ್ಮರ ಏನು? ಹರ ಈಗ ನಿಮ್ಮ ಕೆಲಸ ಆಗಿದೆ. ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕಿತ್ತು ಅವ್ರಿಗೆ ಮಾಡಿಬಿಟ್ಟಿರಿ. ಇದು ಏನದ? ಇದು ಯಾವ್ದಾರ ಗ್ರಾಮ ಪಂಚಾಯತು, ತಾಲೂಕಾ ಪಂಚಾಯತು, ಜಿಲ್ಲಾ ಪಂಚಾಯತು, MLA ದೊಡ್ಡಪ್ಪಗೌಡನ ಎಲೆಕ್ಷನ್ ಅಲ್ಲ. ಇದು ಪ್ರಧಾನಿ ಪಾರ್ಲಿಮೆಂಟ್ ಎಲೆಕ್ಷನ್. ಪ್ರಧಾನಿಯವರಿಗೆ ಯಾರಿಗೆ ಆರಿಸ್ಬೇಕು ಅಂತಿದೆ. ಅದಕ್ಕ ಇವತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾ ಇಲ್ಲ, ಇನ್ನ ಹೆಸರು ನಾಮಕರಣ ಮಾಡಿಲ್ಲ. ಕಾಂಗ್ರೆಸ್ದವರು ಹೆಂಗ್ರಿ ಆಯ್ತಾರ ಅವರು ಹೇಳ್ರಿ? ಅಷ್ಟೇ ಬರೋಬರದ. ಅದಕ್ಕ ಈಗ ಮುಂದ ನಮ್ಮ ಜನರಿಗೆ ನಾ ಹೇಳಕ್ ಬಯಸ್ತೀನಿ, ವಿಶೇಷವಾಗಿ ಹಾಲು ಮತ್ತು ಕುರುಬ ಜನ ಅಂದವ್ರು, ಅದು ನಾವು ಬೀದರ್, ಗುಲ್ಬರ್ಗ, ಯಾದಗಿರ್ ಮೊದಲು ಹಿಡಿದ ನಮ್ದು ಏನಿದೆ ಸಮಸ್ಯೆ? ಎಷ್ಟಿ ಕುರುಬಾನೆ ಗೋಂಡೆ ಕುರುಬ. ಅಣ್ಣ ಹಿಂದೆ JDS ಸರ್ಕಾರನಲ್ಲೇ ಹಿಂದೆ ಡೆಪ್ಟಿ CM ಅವರು ಇದ್ದಾಗ ಅವರೇ ರಿಕಮೆಂಡ್ ಮಾಡಿದಾರ.
ಅವಾಗ JDS ಸರ್ಕಾರ ಇತ್ತು. ಆಮೇಲೆ ಬೊಮ್ಮಾಯಿಯವರು ಬಂದ ಮ್ಯಾಗೂ ರಿಕಮೆಂಡ್ ಮಾಡಿದಾರ, ಸಿದ್ದರಾಮಯ್ಯವರು ರಿಕಮೆಂಡ್ ಮಾಡಿದ್ದಾರೆ. ಅದ್ರಾಗೇನು ಬೇರೆ ಮಾತಿಲ್ಲ. ಎಲ್ಲಿ ಕಳಿಸ್ಯಾರ? ದಿಲ್ಲಿ ಕಳಿಸ್ಯಾರಿಲ್ಲ. ಮತ್ತೆ ದಿಲ್ಲಿನಿಂದ ಯಾರು ಮಾಡ್ಕೊಂಡು ಬರಬೇಕು? ಉಮೇಶ್ ಜಾಧವ್ ಅವ್ರಿಗೆ ಹಿಡ್ಕೊಂಡು ಮೋದಿಯವ್ರ ಬಳಿ ಕುತ್ಕೊಂಡು ನಮ್ಮ ಫೈಲ್ ತಗೊಂಡು ಗುಲ್ಬರ್ಗಾಗೆ ಬರ್ಬೇಕು. ನಾವು ಬರ್ಬೇಕಾ ಇಲ್ಲ? ಈ ಕೆಲಸ ನಾವು ಈಗ ಆಲ್ರೆಡಿ ಚಾಲೂ ಮಾಡಿದೆವು. ಹೋದ 3 ವರ್ಷದಾಗ ನಮ್ಮ ಭಗವಂತ ಖೂಬಾ ಅವರು, ಉಮೇಶ್ ಜಾಧವ್ ಅವರು ಸುಮಾರು 3-4 ಸಲ ಪಾರ್ಲಿಮೆಂಟ್ದಾಗ ಇವತ್ತಿನ ತನ ಯಾರು ಮಾತಾಡಿಲ್ಲ. ಯಾರ ಮಾತಾಡಿದ್ರೆ HD ಕುಮಾರಸ್ವಾಮಿ ಅವರು ನಾನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವ್ರ ಹತ್ರ ನಾನು ಕೆಲವು ಇಶ್ಯೂ ತಗೊಂಡು ಹೋಗಿದ್ದೆ. ಬಜೆಟ್ ಸ್ಯಾಂಕ್ಷನ್ ಮಾಡಿದ್ರು. ಸರ್ಕಾರ ಬದಲಿ ಆದರೂ ಕೂಡ ಅವರು ಬಜೆಟ್ ವಾಪಸ್ ತಗೊಳ್ಳಿಲ್ಲ. ಆದ್ರೆ ಕಾಂಗ್ರೆಸ್ ಮಂತ್ರಿಗಳು ಏನು ಬಜೆಟ್ ಸ್ಯಾಂಕ್ಷನ್ ಮಾಡಿದ್ರು, ಅವರು ನಮ್ಮ ಬಜೆಟ್ ವಾಪಸ್ ತಗೊಂಡ್ರು. ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ಬಂಧುಗಳೇ. ನಮ್ಮ ಇನ್ನೊಬ್ಬರು ನಾಯಕರು ಬಂಡೆಪ್ಪ ಕಾಶೆಂಪೂರ್ ಸಾಹೇಬ್ರೆ, ಇನ್ನೊಬ್ಬರು ಯುವ ನೇತ, ಅಪ್ಕಮಿಂಗ್ ಲೀಡರ್, ಸ್ಟ್ರೇಟ್ ಫಾರ್ವರ್ಡ್ ಲೀಡರ್, ಮಾತಿನ ಪ್ರಕಾರ ನಡೆಯೋರು, ಅತಿ ಹಿಂದುಳಿದ ಕ್ಷೇತ್ರ, ಭಾರತ ದೇಶದ ಅತಿ ಹಿಂದುಳಿದ ಕ್ಷೇತ್ರದ MLAಗಳಾದ ಶರಣಗೌಡ ಪಾಟೀಲ್ ಕಂಕೂರ್ ಅವರೇ, ಸುಶೀಲ್ ನಮೋಶಿ ಸಾಹೇಬ್ರೆ, ಶಿವರಾಜ್ ಪಾಟೀಲ್ ರದ್ದೇವಾಡಿ ಅವರೇ, ಶಿವಕುಮಾರ್ ನಾಟಿಕರ್ ಅವರೇ, ಮಹೇಶ್ವರಿ ಅವರೇ, ಸಂಜು ಯಾಕಾಪುರ್ ಅವರೇ, ರಮೇಶ್ ವಕೀಲ್ ಸಾಹೇಬ್ರೆ, ದೇವೇಂದ್ರಪ್ಪ ಅವರೇ, ಸಾಹೇಬಣ್ಣ ಅವರೇ, ಶಿವಣ್ಣ ಅವರೇ, ದೊಡ್ಡಪ್ಪ ಸಾವ್ರೆ, ಕೃಷ್ಣ ರೆಡ್ಡಿ ಅವರೇ, ಮತ್ತು ಇಲ್ಲಿನ ಹೀರೋ ಅಂತೀನಿ, ಇವತ್ತಿನ ಹೀರೋ ನಮ್ಮ ದೊಡ್ಡಪ್ಪ ಗೌಡ ಪಾಟೀಲ್ ಅವರೇ, ಇವತ್ತಿನ ಹೀರೋ, ಸದಾ ಹೀರೋ. ಇವತ್ತು ನಾವು ವಿಚಾರ ಮಾಡಬೇಕಾಗ್ತದ. HD ದೇವೇಗೌಡರು ಒಬ್ಬ ನುರಿತ ಪಾಲಿಟಿಷಿಯನ್, ರಾಜಕಾರಣಿ, ಪ್ರಧಾನಮಂತ್ರಿ ಆದವರು, ಯಾವಾಗಲೂ ದೇಶದ ಬಗ್ಗೆ, ಜನರ ಬಗ್ಗೆ ಚಿಂತೆ ಮಾಡೋರು. ಇವತ್ತು ನರೇಂದ್ರ ಮೋದಿಜಿಯವ್ರ ಜೊತೆ ಸೇರಿ ಭಾರತ ದೇಶವನ್ನು ಬಲಿಷ್ಠ ದೇಶ ಮಾಡಬೇಕಂತೇಳಿ ನಾವು ಅಲಯನ್ಸ್ ಮಾಡಿಕೊಂಡಿದ್ದಾರೆ ಬಂಧುಗಳೇ. ನಮ್ಮ ಇವತ್ತು ಮೋದಿಜಿ ಸರ್ಕಾರ, ಇವತ್ತು ಕಾಂಗ್ರೆಸ್ದವರು ಬೆಳಿಗ್ಗೆ ಎದ್ದು ಕೂಡಲೇ ಸುಳ್ಳು ಹೇಳ್ತಾರೆ, ಚಾಲು ಮಾಡ್ತಾರೆ. ಏನು ಹೇಳ್ತಾರೆ? 27 ಮಾರ್ಚ್ದಿಂದ ಇಲ್ಲಿವರೆಗೆ 32 ದಿವಸ ಅವರು ಪ್ರಚಾರ ಶುರು ಮಾಡ್ಯಾರ. ಎದ್ದು ಕೂಡಲೇ ಏನು ಹೇಳ್ತಾರೆ? ನರೇಂದ್ರ ಮೋದಿಜಿಯವ್ರ ಕೊಡುಗೆ ಏನು ಕಲಬುರಗಿಗೆ, ಡಾಕ್ಟರ್ ಉಮೇಶ್ ಜಾಧವ್ ಅವ್ರ ಕೊಡುಗೆ ಏನು ಕಲಬುರಗಿಗೆ. ಒಂದು ಸುಳ್ಳು 100 ಸಲ ಹೇಳಿ ಆ ಸುಳ್ಳನ್ನು ಕರೆ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಜೇವರ್ಗಿ, ಅಫ್ಜಲ್ಪುರ್ ಒಂದು ಐತಿಹಾಸಿಕ ರೋಡ್, ಭಾರತ್ ಮಾಲಾ ರೋಡ್, 1475 ಕೋಟಿ ರೋಡ್ ಇವತ್ತು ಜೇವರ್ಗಿ ಮತ್ತು ಅಫ್ಜಲ್ಪುರ್ ಕ್ಷೇತ್ರ ಮೇಲೆ ಹೋಗ್ತಾ ಇದೆ ಬಂಧುಗಳೇ. ಈ ರೋಡ್ ಇಡೀ ಭಾರತ ದೇಶದಲ್ಲೇ ಅತಿ ಉತ್ತಮ ರೋಡು. ಈ ರೋಡ್ ನಮ್ಮ ಜೇವರ್ಗಿಯಲ್ಲಿ ಒಂದು ದೊಡ್ಡ ಸರ್ಕಲ್, ದೊಡ್ಡ ದಾದರ್ ಆಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಹಬ್ಗಳು ಬರ್ತಾವ. ಜೇವರ್ಗಿ ಹೆಸರು ಜಗತ್ತಿನ ಮ್ಯಾಪಿನಲ್ಲಿ ಇವತ್ತು ಆಗ್ತದೆ ಅಂತ ಹೇಳ್ತೇನೆ ಬಂಧುಗಳೇ. ಅದು ಅಲ್ಲದೆ ಇವತ್ತು ಈ ಭಾಗಕ್ಕೆ ನಮ್ಮ ಶರಣಗೌಡರು ಹೇಳಿದ್ರು, ಉದ್ಯೋಗ ಸೃಷ್ಟಿ ಮಾಡುವ ಕೆಲಸಗಳು. ಶರಣಗೌಡ್ರೆ, ಎಲ್ಲಕ್ಕಿಂತ ಜಾಸ್ತಿ ವಲಸೆ ಹೋಗೋರು ಇವತ್ತು ಗುರುಮಿಟ್ಕಲ್ ಕ್ಷೇತ್ರದಿಂದ. ಇವತ್ತು
ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 8 ಬಾರಿ MLA ಮಾಡಿ 2 ಬಾರಿ MP ಮಾಡಿ ಚಿತ್ತಾಪುರಲ್ಲಿ ಒಮ್ಮೆ MLA ಆಗಿ ಇವತ್ತು ಗುರುಮಿಟ್ಕಲ್ ಇನ್ನೂ ಏನು ಅಭಿವೃದ್ಧಿ ಆಗಿಲ್ಲ. ಅಲ್ಲಿ ವಲಸೆ ಹೋಗೋರಿಗೆ ಇವತ್ತು ವಿಶೇಷ, ಇವತ್ತು ನಮ್ಮ ಜೋರ್ಗಿಯಿಂದ 15 ಕಿಲೋಮೀಟರ್ ನಮ್ಮ ಫಿರೋಜಾಬಾದ್ ಹತ್ರ ಹೊನ್ನಕಿರಣಿಗೆ ಹತ್ರ 1 ಲಕ್ಷ ಜನರಿಗೆ ಡೈರೆಕ್ಟ್ ಉದ್ಯೋಗ ಎಂಪ್ಲಾಯ್ಮೆಂಟ್, 1 ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 ಲಕ್ಷ ಜನರಿಗೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಡುವಂತ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ನರೇಂದ್ರ ಮೋದಿ ಅವರು ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಬಂಧುಗಳೇ. ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ನಾಗ ಇಂಜಿನಿಯರಿಂಗ್ ಡಿಗ್ರಿ ಬೇಕಾಗಿಲ್ಲ, ITI ಬೇಕಾಗಿಲ್ಲ. 4ನೇ ಫೇಲ್ ಆದವರು, ಸಾಲಿ ಕಲೀಲಾರ್ದವರು ಅಲ್ಲಿ ಟ್ರೈನಿಂಗ್ ಕೊಟ್ಟು ತಿಂಗಳಿಗೆ 50,000 ಸಿಗುವಂತ ನೌಕರಿ ನಮ್ಮ ನರೇಂದ್ರ ಮೋದಿ ಅವರು ಕೊಡೋದು ಈಗಾಗಲೇ ಕೆಲಸ ಚಾಲನೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಅಲ್ಲಿ ಎಲ್ಲ ಆಕ್ಟಿವಿಟಿ ಚಾಲು ಆಗ್ತವೆ ಬಂಧುಗಳೇ. ಇದು ನಾವು ಪಾರ್ಲಿಮೆಂಟಲ್ಲಿ 1 ಸಲ ಅಲ್ಲ 10 ಸಲ ಮಾತಾಡಿ ಶರಣಗೌಡರಿಗೆ ಹೇಳ್ತೀನಿ, ಅಲ್ಲಿ ನಮ್ಮ ಗುರುಮಿಟ್ಕಲ್ ಕ್ಷೇತ್ರದ ಸಮಸ್ಯೆ ಹೇಳಿ ಇವತ್ತು ಇಲ್ಲಿ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಇಲ್ಲಿ ಆಗಿದೆ. ಇಲ್ಲಿ ಅನೇಕ ಇವತ್ತು ಕೆಲಸಗಳಾಗಿವೆ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಸಮಸ್ಯೆಗಳು ಭಾಳಿವೆ. ನಾನು MP ಆಗಿ 2 ವರ್ಷ ಕರೋನಾದಾಗ ಹೋಯಿತು, ಉಳಿದಿದ್ದು 3 ವರ್ಷದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿದವ್ರಿಗೆ ಚಾಲೆಂಜ್ ಮಾಡ್ತೀವಿ, ನೀವು ನಮ್ಮ ಜೊತೆ ಡಿಬೇಟ್ಗೆ ಬನ್ನಿ, ಚರ್ಚೆ ಮಾಡೋಣ. ನೀವು 50 ವರ್ಷ ಕೆಲಸ ಮಾಡಲಾರ್ದ ಕೆಲಸಗಳು ಇವತ್ತು 3 ವರ್ಷದ ಕೆಲಸ ಆಗಿವೆ ಅಂತ ನಾನು ಬಾರ್ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ಕಲಬುರಗಿಯಿಂದ ಇಲ್ಲಿ ಭಾಳ ದೊಡ್ಡ ಬೇಡಿಕೆ ಇತ್ತು. 2 ಟ್ರೈನ್, ಒಂದು ವಂದೇ ಭಾರತ್ ಟ್ರೈನ್ ನಮ್ಮ ನರೇಂದ್ರ ಮೋದಿಜಿಯವರು ಭಾರತ ದೇಶದ 44 ಸಿಟಿಯಲ್ಲಿ ಇವತ್ತು ನಮ್ಮ ಕಲಬುರಗಿ ಕೂಡ ಒಂದು ಅತಿ ಉತ್ತಮ ಟ್ರೈನ್, ವಂದೇ ಭಾರತ್ ಟ್ರೈನ್ ನಮ್ಮ ಕಲಬುರಗಿ ಟು ಬೆಂಗಳೂರು ಕೊಟ್ಟಿದ್ದು ನಮ್ಮ ನರೇಂದ್ರ ಮೋದಿಜಿಯವರು. ಇವತ್ತು ಜಲ್ ಜೀವನ್ ಮಿಷನ್ ನಮ್ಮ ಜೇವರ್ಗಿ ತಾಲೂಕಲ್ಲಿ ಇವತ್ತು ಅಂದೋಲ, ಯಡ್ರಾಮಿ ಎಲ್ಲ 2-3 ಒಂದು 100 ಹಳ್ಳಿ 100 ಹಳ್ಳಿ ಒಂದು 20-30 ತಾಂಡಕ್ಕೆ ಜಲ್ ಜೀವನ್ ಮಿಷನ್ ನೀರಿಂದ ಕೊಡಲಿಕ್ಕೆ ಈಗಾಗಲೇ 300 ಕೋಟಿ ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಅದು ಕೆಲಸ ಶುರುವಾಗ್ತಾ ಇದೆ. ನಾನು ನಿಮಗೆಲ್ಲರಿಗೂ ವಿನಂತಿ ಮಾಡ್ತೇನೆ, ಇಡೀ ಭಾರತ ದೇಶ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲರೂ ದೇವ್ರಿಗೆ ಬೇಡ್ಕೊಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರಿಗೆ 7ನೇ ತಾರೀಕು ಮೇ ಇವತ್ತಿಂದ 4ನೇ ದಿವಸ ಬೆಳಿಗ್ಗೆ ಎದ್ದು ಕಮಲದ ಹೂವು ಸೀರಿಯಲ್ ನಂಬರ್ 1 ನನಗೆ ಡಾಕ್ಟರ್ ಉಮೇಶ್ ಜಾಧವ್ಗೆ ಓಟ್ ಹಾಕಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಬಂಧುಗಳೇ. ಇವತ್ತು ನಮ್ಮ ಬಂಡೆಪ್ಪ ಕಾಶಂಪುರ ಅವರು ಕೂತಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಭ್ರಷ್ಟ ಸರ್ಕಾರವನ್ನ ಕಿತ್ತೆಸಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HD ದೇವೇಗೌಡಜಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು NDA ಮೈತ್ರಿಕೂಟದಲ್ಲಿ BJP ನರೇಂದ್ರ ಮೋದಿ ಅವರಿಗೆ ಹ್ಯಾಟ್ರಿಕ್ ಹೀರೋ ಮಾಡಬೇಕು, 3ನೇ ಬಾರಿಗೆ ಪ್ರಧಾನಿ ಮಾಡಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ JDS NDA ಅಭ್ಯರ್ಥಿಗಳಿಗೆ ಇವತ್ತು ಮತದಾನವನ್ನು ಇವತ್ತು 14 ಕ್ಷೇತ್ರದಲ್ಲಿ ಈಗಾಗಲೇ ಮುಗಿದಿದೆ. ಈ ನಮ್ಮ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ನಡೀತಾ ಇದೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮೀಜಿಯವರು ಮಂಡ್ಯದಲ್ಲಿ ಅವರು ಕೂಡ ಅಭ್ಯರ್ಥಿಯಾಗಿ ಈಗಾಗಲೇ ಮತವನ್ನು ಯಾಚನೆ ಆಗಿದೆ. ಇವತ್ತಿನ ಜೇವರ್ಗಿಯಲ್ಲಿ ನಡೀತಕ್ಕಂಥ ರೋಡ್ ಶೋ, ಶೋಭಾಯಾತ್ರೆ ಎಲ್ಲ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನು 4ನೇ ತಾರೀಕು ಸಾಯಂಕಾಲ ಏನು ವಿಜಯೋತ್ಸವ ಮಾಡಬೇಕಾಗಿತ್ತು, ಆ ಜೇವರ್ಗಿಂದನೇ ಇವತ್ತು ವಿಜಯೋತ್ಸವ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಹಲವಾರು ಸರ್ಕಾರ ಹಿಂದಿನ BJP JDS ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇರ್ಬೋದು, ನಮ್ಮ ಮಕ್ಕಳಿಗೆ ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ, ಹಳ್ಳಿಗಳಿಂದ ಹೋಗ್ತಕ್ಕಂಥ ಮಕ್ಕಳಿಗೆ ಸೈಕಲ್ ವಿತರಣೆ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಹಲವಾರು ಯೋಜನೆಗಳನ್ನು ಹಿಂದಿನ BJP JDS ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಯೋಜನೆಗಳು ಇವತ್ತು ಈ ಗ್ಯಾರಂಟಿ ಯಾವುದೂ ಲೆಕ್ಕಕ್ಕಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ಮಾತಾಡ್ತಾ ಇಲ್ಲ, ಜನ ಇವತ್ತು ರಾಜ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಮಂಡ್ಯ ಚುನಾವಣೆಯಲ್ಲಿ ಕೂಡ ನಾವು ಹೋಗಿದ್ದೇವೆ ಅಲ್ಲಿ ಪ್ರಚಾರದಲ್ಲಿ. ತುಮಕೂರಲ್ಲಿ ಸೋಮಣ್ಣವರು ಪ್ರಚಾರದಲ್ಲಿ ಕೂಡ ನಾವು ಭಾಗವಹಿಸಿದ್ದೇವೆ ಕುಮಾರಣ್ಣವರು ವಿಜಯೇಂದ್ರ ಜೊತೆ. ಅಲ್ಲಿನ ಜನರ ನಾಡಿ ಮಿಡಿತ ಈ ಪಳ್ಳು ಗ್ಯಾರಂಟಿಗೆ ಬಿಟ್ಟು ನಮ್ಮ ರೈತರ ಸರ್ಕಾರ ನರೇಂದ್ರ ಮೋದಿಯವರ, ದೇವೇಗೌಡರ, ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಮತವನ್ನು ಬರೀ 50,000 ಅಲ್ಲ 2 ಲಕ್ಷ 3 ಲಕ್ಷದಿಂದ ಗೆಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಅಲ್ಲಿನ ಮತದಾರರ ಮನದಾಳ ಮಾತು ಹೇಳಿ ಚುನಾವಣೆ ಮಾಡಿದ್ದಾರೆ. ಅದೇ ರೀತಿ ನಾವು ನಮ್ಮ ಕಲಬುರಗಿ ಜಾದವರಿಗೆ ಸ್ವಲ್ಪ ಈ ಕಡೆ ನೆನಪೋಗ್ಯದ. ಅವರು MP ಆಗಬಂದು ನಾನೇ ಜಿಲ್ಲಾಧ್ಯಕ್ಷ ಇದ್ದೆ. ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾಗೆ ಅವ್ರು ಕಾಂಗ್ರೆಸ್ ಬಿಟ್ಟು BJPಗೆ ಸೇರ್ಪಡೆ ಆಗಿದ್ದರು. ಜಿಲ್ಲಾಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ 94,000 ಮತಗಳ ಅಂತರಲ್ಲ ಗೆಲ್ಲಿಸಲಿಕ್ಕೆ ಅದರಲ್ಲಿ ನಂದೂ ಪಾರ್ಥ ಭಾಳ ಜಿಲ್ಲಾಧ್ಯಕ್ಷನಾಗಿ ಇದೆ ಅಂತದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ 24,586 ಮತಗಳನ್ನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾವು ಲೀಡನ್ನು ಕೊಟ್ಟಿದ್ದೇವೆ. ಎಲ್ಲ ನಮ್ಮ BJPಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ನಡೀತಕ್ಕಂಥ ಕಳೆದ ಚುನಾವಣೆಯಲ್ಲಿ JDS ಕಾಂಗ್ರೆಸ್ ಮೈತ್ರಿಯಾಗಿತ್ತು. ನಮ್ಮ ಭಾಗದಲ್ಲಿ ನಮ್ಮ ಶಕ್ತಿ JDS ಶಕ್ತಿ ಕಲಬುರಗಿ ಲೋಕಸಭೆಯಲ್ಲಿ 1,81,000 ಮತಗಳು JDS ಪಕ್ಷದ ಮತಗಳಿವೆ. ಸನ್ಮಾನ್ಯ ಶರಣಗೌಡ ಕಂದಕೂರ್ ಅವರಾಗಿರ್ಬೋದು, ಬಾಲರಾಜ್ ಗುತ್ತೇದಾರ್ ಆಗಿರ್ಬೋದು, ಶಿವಕುಮಾರ್ ನಾಟಿಕರ್ ಆಗಿರ್ಬೋದು, ನಾಸೀರ್ ಹುಸೇನ್ ಆಗಿರ್ಬೋದು, ಜೇವರ್ಗಿಯಿಂದ ಕಳೆದ ವಿಧಾನಸಭೆಯಲ್ಲಿ 60,500 ಮತ ಕೊಟ್ಟಂಥ ಎಲ್ಲ ಕಾರ್ಯಕರ್ತ, ಸ್ವಾಭಿಮಾನಿ ಕಾರ್ಯಕರ್ತರ ಮತದಾರರು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಲೋಕಸಭೆಯಲ್ಲಿ 1,81,000 ಮತಗಳು. ಶರಣಗೌಡರು ಮಾತಾಡೋ ಬಂದು ಹೇಳಿದರು, ನಮಗೆ ಸರಿಯಾಗಿ ನೋಡ್ಕೊಳ್ರಿ ಅಂತ. 1,81,000 ಮಾಲಕರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ನೋಡ್ಕೊಳ್ಳೋದ್ರೆ ಏನಾಗ್ತದೆ? ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ. ಅದೆಲ್ಲವನ್ನು ಮರೆತು ಹಿಂದಿನ ನಮ್ಮೆಲ್ಲ ಕೈಗಳನ್ನು ಮರೆತು ನಮ್ಮ ನಾಯಕರು ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ಇವತ್ತು ಜೇವರ್ಗಿಯಲ್ಲಿ 30,000 ಲೀಡ್ಗಳನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಕ್ತಿಯನ್ನು ತೋರಿಸಿದ್ದೀರಿ. ಅದೇ ಶಕ್ತಿ ಮತ್ತೆ ಪುನರಾವರ್ತನೆಯನ್ನು ಮಾಡುವಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ವಾಭಿಮಾನಿ ಕಾರ್ಯಕರ್ತರದು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಈಗ ಇಲ್ಲಿ ಬರಮ್ಮ ಜೇವರ್ಗಿಗೆ ಈಗಿರ್ತಕ್ಕಂಥ ಬೆಂಗಳೂರಿನ ಶಾಸಕರು ಯಾವ ಶಾಸಕರು ನಾ ML ಎಲೆಕ್ಷನ್ದಾಗ ಹೇಳಿದ್ದೆ ನಿಮಗೆ, ಬೆಂಗಳೂರು ಶಾಸಕರು ಪರ್ಮನೆಂಟ್ ಕಳಿಸ್ರಿ ಅಂತೇಳಿ. ವಿಸಿಟಿಂಗ್ ಶಾಸಕರು ಅವ್ರ ಬಲ್ಲಿ ಪೇಮೆಂಟ್ ಕಾರ್ಯಕರ್ತರು, ನಮ್ಮಲ್ಲಿ ಪರ್ಮನೆಂಟ್ ಕಾರ್ಯಕರ್ತರು. ನಮ್ಮಲ್ಲಿ ಪೇಮೆಂಟ್ ಕಾರ್ಯಕರ್ತರಲ್ಲ ಕುಮಾರಣ್ಣವ್ರೆ, ನಮ್ಮಲ್ಲಿ ಪರ್ಮನೆಂಟ್ ಕಾರ್ಯಕರ್ತರಿದ್ದಾರೆ. ನಾವು ಜೋಳವನ್ನು, ಗೋಧಿಯನ್ನು, ತೊಗರಿಯನ್ನು ಬಿತ್ತಬೇಕಾದ್ರೆ ಬೀಜಗಳು ಕಡೆಕ್ಟ್ ಮಾಡ್ತೀವಿ ನಾವೆಲ್ಲ ರೈತರು. ಆ ಗಟ್ಟಿ ಬೀಜಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಕುಮಾರಣ್ಣವ್ರೆ. ಯಾರು ಏನೇ ಹೇಳಿದ್ರು ಕೂಡ ಆ ಬೀಜ ಬಿತ್ತಿದ ಮೇಲೆ ಫಲ ಕೊಡ್ತಕ್ಕಂಥ ಗಟ್ಟಿ ಕಾಳುಗಳು ಇವತ್ತು ನಮ್ಮ ಜೊತೆ ಇದೆ. ಅವರ ಆಶೀರ್ವಾದದಿಂದಲೇ ಈ ರಾಜ್ಯದಲ್ಲಿ ತಾವು ರಾಜ್ಯದ ಕಾರ್ಯಾಧ್ಯಕ್ಷರನ್ನಾಗಿ, ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ನಾವು ಅಧಿಕಾರ ಇರಲಿ ಇದ್ರೂ ಕೂಡ ಜೇವರ್ಗಿ ಅಭಿವೃದ್ಧಿಗೆ ಯಾವತ್ತೂ ಜನಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಒಳ್ಳೆಯದಿರಲಿ ಕೆಟ್ಟದಿರಲಿ 24x7 ಆಗಿ ನಾವೆಲ್ಲ ಸಹೋದರರು ನಾವು ಮುಖಂಡರು ಮಾಡ್ತಾ ಇದ್ದೇವಲ್ಲ. ಈ ನಿಮ್ಮ ಪ್ರೀತಿ ವಿಶ್ವಾಸ ನಾವು ಜೀವಂತ ಇರುವವರು ಯಾವತ್ತೂ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಏನು ಜೇವರ್ಗಿ ಕ್ಷೇತ್ರದಲ್ಲಿ 1 ವರ್ಷ ಚುನಾವಣೆ ಆಯಿತು. ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ
ಸರ್ಕಾರ ಯಾವುದೇ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಕುತಂತ್ರ ರಾಜಕೀಯದಿಂದ ನಾವು ಕಡಿಮೆ ಮತಗಳಿಂದ ಸೋತಿದ್ದೆವು. ಆದರೆ ಒಂದು ವರ್ಷ ಸರ್ಕಾರ ಬಂದ ಮೇಲೆ ಒಂದೇ ಒಂದು ನಿಮ್ಮ ಗ್ರಾಮದಲ್ಲಿ ರಸ್ತೆಗಳಾಗಿದ್ದಾವ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಿದಾರ? ಅವ್ರು ಬಂದೇ ಇಲ್ಲ. ಅವರು ಬಂದಾರ? ಎಷ್ಟು ನಾಟಕ ಎಷ್ಟು ಜಾತ್ರೆ ಕಾರ್ಯಕ್ರಮ ಬಂದಾರ ಹೇಳ್ರಿ ನೋಡಮ್ಮ. ಅವರು ಈಗ ಎಲೆಕ್ಷನ್ ಬಂದ, ಈಗ ಅದು ಬೇರೆದವ್ರು ಪ್ರೆಷರ್ ಆದ ಅಂತ ಈಗ ತಿರ್ಗಾಡತ್ತಾರ. ಅವರು 1 ವರ್ಷ ಆಯಿತು ಬರಲ್ಲ, ಇನ್ನೂ 4 ವರ್ಷನವರು. ಅವ್ರ ಉದ್ದೇಶನೇ ಬೇರೆ ಅದ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ದುಡ್ಡಿನಿಂದ ಜಾತಿ ವಿಷ ಬೀಜವನ್ನು ಬಿತ್ತಿ ಚುನಾವಣೆಯಲ್ಲಿ ಕುತಂತ್ರದಿಂದ ಗೆದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಕೂಡ ಕೇಳಿದೆ ಕುಮಾರಣ್ಣವರೇ, ನೀವು ಹಿಂದೆ ಗ್ಯಾರಂಟಿ ಇರಲಿಲ್ಲ, ಈಗ ಗ್ಯಾರಂಟಿ 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 ಅಂತೇಳಿ ಭಾಷಣ ಮಾಡ್ತಾರೆ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು. ನಿಜವಾಗಿ ಗ್ಯಾರಂಟಿ ರೈತ ಜನರಿಗೆ ಈ ಸರ್ಕಾರ ತಲುಪಿಸಿದರೆ ನೀವು ಎಷ್ಟು ಸಾವಿರ ಗೆದ್ದಿದ್ದೀರಿ? 10,000. ಈಗ ಹಾಕಿ ನೋಡೋಣ, ನಿಮ್ಮ ದಮ್ಮಿತ್ತಂದ್ರೆ 30,000 ಓಟ್ ಹೆಚ್ಚಿಗೆ.